ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಭಾರತೀಯ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷೆಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. 185ನೇ ಶ್ಲೋಕ. ವಿವೇಕ ಚೂಡಾಮಣಿ. ಅನೂರಜಶ್ಚಿತ್ ಪ್ರತಿಬಿಂಬ ಶಕ್ತಿಹೀರ್ ವಿಜ್ಞಾನ ಸಂಜ್ಞಾ ಪ್ರಕೃತೇರ್ವಿಕಾರ ಜ್ಞಾನಕ್ರಿಯಾವಾನಹಮಿತ್ಯಜಸ್ರಂ ದೇಹೇಂದ್ರಿಯಾದಿಷ್ವಭಿಮನ್ಯತೆ ಪೃಶಂ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ವಿಜ್ಞಾನಮಯ ಕೋಶದ ವರ್ಣನೆ ಎನ್ನುವಂಥದ್ದನ್ನು ಬಹಳ ಮಾರ್ಮಿಕವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಅನ್ನಮಯ ಕೋಶದ ಒಳಗೆ ಇರತಕ್ಕಂಥದ್ದು ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಅದರ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅನೂರಜತ್ ಚಿತ್ ಪ್ರತಿಬಿಂಬ ಶಕ್ತಿ. ಅನೂರಜತ್ ಚಿತ್ ಪ್ರತಿಬಿಂಬ ಶಕ್ತಿ ಅಂತಂದರೆ ಆ ಚಿತ್ ಪ್ರತಿಬಿಂಬದ ಒಂದು ಶಕ್ತಿ ಉಳ್ಳಂಥದ್ದು ಅದು ಅನುಸರಿಸುತ್ತಿರುವಂಥದ್ದು ಅಂತ. ಈಗ ಒಂದು ಕನ್ನಡಿಯೊಳಗೆ ನಮ್ಮ ಮುಖದ ಪ್ರತಿಬಿಂಬ ಅನ್ನುವಂಥದ್ದು ಬೀಳ್ತದೆ. ಇಲ್ಲಿ ಬಿಂಬರೂಪವಾಗಿರ್ತಕ್ಕಂಥದ್ದು ಮುಖ. ಕನ್ನಡಿಯಲ್ಲಿ ತೋರುವಂತಹ ಮುಖ ಅದು ಪ್ರತಿಬಿಂಬ ಅಂತ ಹೇಳಿಸಿಕೊಳ್ತದೆ. ಹಾಗೆ ಇಲ್ಲಿ ಚೈತನ್ಯದ ಪ್ರತಿಬಿಂಬ ಅನ್ನುವಂಥದ್ದು ಬುದ್ಧಿವೃತ್ತಿಯೊಳಗೆ ಆಗೈತಿ. ಬುದ್ಧಿಯೊಳಗೆ ಚೈತನ್ಯದ ಪ್ರತಿಬಿಂಬ ಅನ್ನುವಂಥದ್ದು ಪ್ರತಿಫಲಿತವಾಗಿದೆ. ಅದಕ್ಕೆ ಅನುರಜತ್ ಅಂತಂದರೆ ಏನು? ಅನುಸರಿಸುತ್ತಿರುವಂಥ ಚಿತ್ ಪ್ರತಿಬಿಂಬ ಶಕ್ತಿ ಅಂದರೆ ಚಿತ್ ಪ್ರತಿಬಿಂಬದ ಶಕ್ತಿ ಉಳ್ಳಂಥ ವಿಜ್ಞಾನ ಸಂಜ್ಞ, ವಿಜ್ಞಾನ ಎಂಬ ಹೆಸರನ್ನು ಪಡೆದಿರುವಂಥದ್ದು. ಅಂದರೆ ಇಲ್ಲಿ ಚೈತನ್ಯದ ಪ್ರತಿಬಿಂಬ ಅನ್ನುವಂಥದ್ದು ಅದರ ಪ್ರತಿಬಿಂಬದ ಒಂದು ಶಕ್ತಿ ಅನ್ನುವಂಥದ್ದನ್ನು ಪಡ್ಕೊಂಡಾದ ಈ ವಿಜ್ಞಾನಮಯ ಕೋಶ ಅನ್ನುವಂಥದ್ದು. ಇದಕ್ಕೆ ವಿಜ್ಞಾನ ಅಂಥೇಳಿ ಹೆಸರು ಬಂದದ. ವಿಶೇಷವಾದ ಜ್ಞಾನ. ನಮ್ಮ ಬುದ್ಧಿ ಚೈತನ್ಯದ ಪ್ರತಿಬಿಂಬವನ್ನು ಪಡ್ಕೊಂಡು ಇದು ವಿಶೇಷವಾದ ಜ್ಞಾನವುಳ್ಳದ್ದಾಗ್ಯದ. ಸ್ವಾಭಾವಿಕವಾಗಿ ಬುದ್ಧಿ ಜಡ ಆಗಿದ್ದರೂ ಕೂಡ ಇದು ಆತ್ಮನ ಸನ್ನಿಧಿಯೊಳಗಿರುವುದರಿಂದ, ಅತ್ಯಂತ ಸಾಮೀಪ್ಯವಿರುವುದರಿಂದ ಆ ಚೈತನ್ಯದ ಪ್ರತಿಬಿಂಬವನ್ನು ಪಡ್ಕೊಂಡು ಇದು ವಿಶೇಷವಾಗಿ ವಸ್ತುಗಳನ್ನು ಪ್ರಕಾಶ ಮಾಡುವಂಥದ್ದಾಗ್ಯದ. ಹೆಂಗೆ ಕನ್ನಡಿಯೊಳಗೆ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಬಿದ್ದು ಆ ಕನ್ನಡಿಯಲ್ಲಿರ್ತಕ್ಕಂಥ ಸೂರ್ಯ ಹೊರಗಿನ ವಸ್ತುಗಳನ್ನು ಯಾವ ರೀತಿ ಪ್ರಕಾಶ ಮಾಡ್ತಾ ಇದ್ದಾನೋ ಹಾಗೆ ಇಲ್ಲಿ ಚೈತನ್ಯದ ಪ್ರತಿಫಲನ ಅನ್ನುವಂಥದ್ದು ನಮ್ಮ ಬುದ್ಧಿಯಲ್ಲಿ ಉಂಟಾಗಿ ನಮ್ಮ ಬುದ್ಧಿ ಅನ್ನುವಂಥದ್ದು ಕೂಡ ಅದು ಆತ್ಮನ ಒಂದು ಪ್ರಕಾಶವನ್ನು ಪಡ್ಕೊಂಡು ಇದು ವಿಶೇಷವಾಗಿ ಹೊರಗಿನ ಪ್ರಪಂಚದ ಎಲ್ಲ ವಿಷಯಗಳನ್ನು, ಇವತ್ತು ನಮ್ಮ ಮನಸ್ಸಾಗಲಿ ಇಂದ್ರಿಯಗಳಾಗಲಿ ವಿಷಯಗಳಾಗಲಿ ಎಲ್ಲವನ್ನು ಪ್ರಕಾಶ ಮಾಡುವಂಥ ಶಕ್ತಿಯನ್ನು ಈ ನಮ್ಮ ಬುದ್ಧಿ ಅನ್ನುವಂಥದ್ದು ಪಡ್ಕೊಂಡಿದ್ದರಿಂದ ಇದಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ವಿಜ್ಞಾನ ಅನ್ನುವಂಥ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕಂದ್ರೆ ಅವರು ಅನುರಜತ್ ಚಿತ್ತ ಪ್ರತಿಬಿಂಬ ಶಕ್ತಿ, ಅನುಸರಿಸುತ್ತಿರುವಂಥ ಚಿತ್ ಪ್ರತಿಬಿಂಬದ ಶಕ್ತಿ ಉಳ್ಳಂಥದ್ದು, ವಿಜ್ಞಾನ ಎಂಬ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಪ್ರಕೃತೇ ಜ್ಞಾನ ಕ್ರಿಯವಾನ್
ಮತ್ತು ಈ ಪ್ರಕೃತಿಯ ವಿಕಾರವನ್ನು ಹೊಂದೇ ಅದು. ಜ್ಞಾನಕ್ರಿಯಾವಾನ್, ಜ್ಞಾನ ಅನ್ನುವಂಥ ಕ್ರಿಯೆ ಉಳ್ಳದ್ದು. ಬುದ್ಧಿಯಲ್ಲಿ ಜ್ಞಾನ ಅನ್ನುವಂಥ ಕ್ರಿಯೆ ಅನ್ನುವಂಥದ್ದು. ಮತ್ತು ಈ ವಿಜ್ಞಾನಮಯ ಕೋಶ ಪ್ರಕೃತಿಯ ವಿಕಾರವುಳ್ಳದ್ದಿದು. ಪ್ರಕೃತಿ ತ್ರಿಗುಣಾತ್ಮಕವಾಗಿರುವಂಥದ್ದು. ಸತ್ವ, ರಜ, ತಮ ಈ 3 ಗುಣಗಳಿಂದ ಕೂಡಿರುವಂಥದ್ದು ಯಾವುದು ಅಂತಂದರೆ ಪ್ರಕೃತಿ ಅಂತ ಹೇಳಿಸ್ಕೊಳ್ತದೆ. ಆ ಪ್ರಕೃತಿಯ ವಿಕಾರವೇ ಇಲ್ಲಿ ವಿಜ್ಞಾನಮಯ ಕೋಶ ಅಥವಾ ಬುದ್ಧಿ ಅಂತ ಹೇಳಿಸ್ಕೊಳ್ತದೆ. ಅದಕ್ಕಂದ್ರು ಅಜಸ್ರಂ ದೇಹ ಇಂದ್ರಿಯಾದಿಸು. ಅಜಸ್ರಂ ಅಂತ ನಿರಂತರ, ಯಾವಾಗಲೂ ಇಲ್ಲಿ ದೇಹ, ಇಂದ್ರಿಯ, ಆದಿಸು ಅಂತ ಹೇಳಿದರು ಅವರು. ಈ ಸ್ಥೂಲ ದೇಹ ಅನ್ನುವಂಥದ್ದಿದೆ ನಮಗೆ. ಈ ಸ್ಥೂಲ ದೇಹದಲ್ಲಿ ನಾನು ಅಂತ ನಾವು ಯಾವಾಗಲೂ ವ್ಯವಹರಿಸ್ತಾ ಇದ್ದೀವಿ. ಹಾಗೆ ಇಂದ್ರಿಯಗಳಲ್ಲಿಯೂ ಕೂಡ ಈ ಇಂದ್ರಿಯ ನಮಗೆ ಭಗವಂತ ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಆ ಇಂದ್ರಿಯಗಳಲ್ಲಿಯೂ ಕೂಡ ನಾನು ಅನ್ನುವಂಥ ಅಭಿಮಾನ ಅನ್ನುವಂಥದ್ದು ಯಾವಾಗಲೂ ಮಾಡ್ತಾ ಇದ್ದೀವಿ. ಈ ಸ್ಥೂಲ ದೇಹ ಅನ್ನುವಂಥದ್ದು ನಾವಲ್ಲ. ಆದರೆ ಇಲ್ಲಿ ಬುದ್ಧಿ ಏನು ಮಾಡ್ತದೆ ಅಂತಂದರೆ ಈ ದೇಹವೇ ತಾನು ಅಂತ ಬಗಿತದೆ. ದೇಹ ಹುಟ್ಟಿದಾಗ ನಾನು ಹುಟ್ಟಿದ್ದೀನಿ, ದೇಹ ಸಾಯುವಾಗ ನಾನು ಸಾಯುತ್ತೀನಿ. ಈ ದೇಹದ ಧರ್ಮಗಳನ್ನು ತನ್ನಲ್ಲಿ ಆರೋಪ ಮಾಡಿಕೊಳ್ತಾ ಇದೆ. ಮತ್ತು ಇಂದ್ರಿಯಾದಿಗಳಲ್ಲಿ ನಾನು ನೋಡುತ್ತೇನೆ, ಕೇಳುತ್ತೇನೆ, ಉಣ್ಣುತ್ತೇನೆ, ಹೋಗುತ್ತೇನೆ, ಕೊಡುತ್ತೇನೆ. ನೋಡಿ, ಪಂಚಜ್ಞಾನೇಂದ್ರಿಯಗಳಾಗಲಿ ಪಂಚಕರ್ಮೇಂದ್ರಿಯಗಳಾಗಲಿ ಅವುಗಳಲ್ಲಿ ಅಹಂ, ನಾನು ನೋಡ್ಬೇಕಂದ್ರೆ ಅವರು ದೇಹ ಇಂದ್ರಿಯಾದಿಸು, ದೇಹ, ಇಂದ್ರಿಯ, ಪ್ರಾಣ ಅಂತಕ್ಕಣ ಏನದಾವು ಅವುಗಳಲ್ಲಿ ಅಹಂ ಇತಿ, ನಾನು ಎಂಬುದಾಗಿ ಭೃಶಂ ಅಭಿಮನ್ಯತೆ, ಇದು ಬಹಳಷ್ಟು ಅಭಿಮಾನವನ್ನು ಮಾಡ್ತದೆ ಅಂತ ಹೇಳ್ತಾರೆ. ಯಾವುದು ಈ ವಿಜ್ಞಾನಮಯ ಕೋಶ ಅನ್ನುವಂಥದ್ದು. ಇದು ಯಾವಾಗಲೂ ದೇಹ ಇಂದ್ರಿಯಾದಿಗಳಲ್ಲಿ ನಾನು ಎಂಬ ಅಭಿಮಾನವನ್ನು ಬಹಳವಾಗಿ ಅಭಿಮಾನ ಮಾಡ್ತದೆ. ಆ ಅಭಿಮಾನ ಮೂಲಕವಾಗಿಯೇ ಜೀವನಿಗೆ ದುಃಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ಯದ. ಅದಕ್ಕೆ ಇಲ್ಲಿ ಯಾಕಂದರೆ ಇದು ಸ್ವಾಭಾವಿಕವಾಗಿ ಬುದ್ಧಿ ಅಂದರೆ ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಇದು ಜಡವಾದದ್ದು. ಆತ್ಮನ ಅತ್ಯಂತ ಸಾಮೀಪ್ಯ ಅನ್ನುವಂಥದ್ದು, ಸಾನ್ನಿಧ್ಯ ಅನ್ನುವಂಥದ್ದನ್ನು ಹೊಂದಿದ್ದರಿಂದ ಇದು ಆ ಚೈತನ್ಯದ ಒಂದು ಶಕ್ತಿಯ ಪ್ರತಿಬಿಂಬದಿಂದ ಇದು ಚೈತನ್ಯ ಆಗ್ಯದ ಅಂತ. ಸೂಜಿಗಲ್ಲಿನ ಸಂಪರ್ಕದಿಂದ ಕಬ್ಬಿಣದ ಚೂರುಗಳು ಯಾವ ರೀತಿಯಾಗಿ ಮತ್ತೊಂದು ಕಬ್ಬಿಣ ಚೂರುಗಳನ್ನು ಅವು ಹಿಡ್ಕೊಳ್ತಾ ಇದ್ದಾವೆಯೋ, ಅವುಗಳನ್ನು ಆಕರ್ಷಣೆ ಮಾಡ್ತಾ ಇದ್ದಾವೆಯೋ, ಹಾಗೆ ಈ ಚೈತನ್ಯ ಪ್ರತ್ಯೇಗಾತ್ಮನ ಸಾನ್ನಿಧ್ಯದಲ್ಲಿ ಈ ಬುದ್ಧಿ ಅನ್ನುವಂಥದ್ದು, ವಿಜ್ಞಾನಮಯ ಅನ್ನುವಂಥದ್ದು ಇರುವುದರಿಂದ ಆ ವಿಜ್ಞಾನಮಯ ಏನು ಮಾಡ್ತಾನ, ಆ ಚೈತನ್ಯದ ಚಿಚ್ಚಕ್ತಿ, ಆ ಒಂದು ಜ್ಞಾನಶಕ್ತಿಯನ್ನು ಪಡ್ಕೊಂಡಾನ. ಚಿಚ್ಚಕ್ತಿಯ ಒಂದು ಪ್ರತಿಬಿಂಬದಿಂದ ಇದೇನಾಗೈತೆ, ಅಲ್ಲಿ ಚಿಚ್ಚಕ್ತಿಯ ಪ್ರತಿಬಿಂಬ ಬುದ್ಧಿಯಲ್ಲಿ ಆಗೈತಿ. ಹೀಗಾಗಿ ಇದೂ ಕೂಡ ಚೈತನ್ಯದಂತೆ ತೋರ್ತದೆ. ಕಬ್ಬಿಣ ಚೂರುಗಳಲ್ಲಿ ಮತ್ತೊಂದು ಕಬ್ಬಿಣದ ಚೂರನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇಲ್ಲ. ಆದರೆ ಅದು ಸೂಜಿಗಲ್ಲಿನ ಸಂಪರ್ಕದಿಂದ ಮತ್ತೊಂದು ಸೂಜಿಯನ್ನು, ಮತ್ತೊಂದು ಕಬ್ಬಿಣ ಚೂರನ್ನು ಹೆಂಗೆ ಆಕರ್ಷಣೆ ಮಾಡೋ ಶಕ್ತಿಯನ್ನು ಪಡೀತದೋ ಹಾಗೆ ಇಲ್ಲಿ ಚಿತ್ ಶಕ್ತಿ ಅಂದರೆ ಚೈತನ್ಯ ಆಗಿರ್ತಕ್ಕಂಥ ಪರಮಾತ್ಮ, ಪ್ರತ್ಯೇಗಾತ್ಮ, ಆ ಚೈತನ್ಯದ ಒಂದು ಪ್ರತಿಫಲನ ಅನ್ನುವಂಥದ್ದು, ಆ ಚಿಚ್ಚಕ್ತಿ ಪ್ರತಿಬಿಂಬ ಎಲ್ಲಿ ಆಗೈತಿ ಅಂತಂದರೆ ಬುದ್ಧಿಯಲ್ಲಿ ಆಗೈತಿ. ಅದರಿಂದ ಆ ಬುದ್ಧಿ ಅನ್ನುವಂಥದ್ದು, ವಿಜ್ಞಾನಮಯ ಅನ್ನುವಂಥದ್ದು ಏನಾಗೈತಿ, ಇದೂ ಕೂಡ ಚೈತನ್ಯದಂತೆ ತೋರ್ತದೆ, ಕಾಣಿಸ್ತದೆ. ನಿಜವಾಗಿ ವಿಚಾರ ಮಾಡಿ ನೋಡಿದರೆ ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಇದು ಜಡವಾಗಿರತಕ್ಕಂಥದ್ದು. ಬುದ್ಧಿ ಜಡ ಅದ.
ಆದರೆ ಚೈತನ್ಯದ ಶಕ್ತಿಯನ್ನು ಪಡ್ಕೊಂಡು ಆ ಚೈತನ್ಯದ ಪ್ರತಿಬಿಂಬ ಆ ಬುದ್ಧಿವೃತ್ತಿಯಲ್ಲಿ ಆಗಿರುವುದರಿಂದ ಇದು ಚೈತನ್ಯದಂತೆ ನಮಗೆ ಭಾಸ ಆಗ್ತದೆ. ಇದು ವಿಚಾರ ಮಾಡಿ ನೋಡಿದರೆ ಇದು ಅದಕ್ಕೇನಿದ್ರು ಅನುರಜತ್ ಚಿತ್ ಪ್ರತಿಬಿಂಬ ಶಕ್ತಿ, ಅನುಸರಿಸುತ್ತಿರುವಂಥ ಚಿತ್ ಪ್ರತಿಬಿಂಬದ ಶಕ್ತಿ ಉಳ್ಳಂಥದ್ದು, ವಿಜ್ಞಾನ ಅನ್ನುವಂಥ ಹೆಸರನ್ನು ಪಡ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, ಪ್ರಕೃತಿಯ ವಿಕಾರ ಹೊಂದಿರುವಂಥದ್ದು. ಈ ಪ್ರಕೃತಿಯ ವಿಕಾರದಿಂದಲೇ ಈ ಬುದ್ಧಿವೃತ್ತಿ ಅನ್ನುವಂಥದ್ದು, ಬುದ್ಧಿ ಅನ್ನುವಂಥದ್ದು, ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಇದು ಉಂಟಾಗಿರುವಂಥದ್ದು. ಮತ್ತು ಜ್ಞಾನಕ್ರಿಯವಾನ್, ಇದು ಜ್ಞಾನಕ್ರಿಯೆ ಉಳ್ಳದ್ದು, ಜ್ಞಾನವೆಂಬ ಕ್ರಿಯೆಯನ್ನು ಹೊಂದುವಂಥದ್ದು. ಇದು ಬುದ್ಧಿ ಕೆಲಸನೂ ಮಾಡ್ತದೆ. ಯಾಕಂದರೆ ಅರಿವು ಮರವೆಗಳು ಬುದ್ಧಿಯ ಧರ್ಮಗಳದಾವು. ಅರಿತದ ಮರಿತದ ಇವು ಆತ್ಮನ ಧರ್ಮಗಳಲ್ಲ. ಅರಿವು ಮರಿಗಳು ಬುದ್ಧಿಯ ಧರ್ಮಗಳೇ ಹೊರತು ಆತ್ಮನ ಧರ್ಮಗಳಲ್ಲ. ಆದ್ದರಿಂದ ಇದು ಜ್ಞಾನಕ್ರಿಯೆ ಉಳ್ಳದ್ದು ಅಂತ. ಮತ್ತು ಅಷ್ಟೇ ಅಲ್ಲ, ಇದು ಅಜಸ್ರಂ ದೇಹ ಇಂದ್ರಿಯಾದಿಷು ಅಹಂಮಿತಿ ವೃಷಂ ಅಭಿಮನ್ಯತೆ. ಇದು ಯಾವಾಗಲೂ ದೇಹ ಇಂದ್ರಿಯಾದಿಗಳಲ್ಲಿ ನಾನು ನಾನು ಅಂಥೇಳಿ, ನಾನು ಅನ್ನುವಂಥ ಅಹಂಕಾರದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಅಹಂಕರ್ತ ಅಹಂಭೋಕ್ತ ಅಂತ ಹೇಳ್ತಾ ಇದ್ದಾನೆ. ನಾನು ಕರ್ತ, ನಾನು ಕರ್ಮಗಳನ್ನು ಮಾಡ್ತಕ್ಕಂಥವನು, ನಾ ಕರ್ಮದ ಫಲಗಳನ್ನು ಅನುಭೋಗ ಮಾಡ್ತಕ್ಕಂಥವನು ಅಂತ ಹೇಳಿ ಈ ರೀತಿಯಾಗಿ ಅಭಿಮಾನವನ್ನು ಮಾಡ್ತಾ ಇದ್ದಾನೆ. ಅಭಿಮಾನ ಚೋಡ ಮುಕ್ತಿ ರೋಕಡ ಅಂತ ನಮಗೆ ಸಂತರು ಉಪದೇಶ ಮಾಡಿಕೊಂಡು ಬಂದರು. ಅಭಿಮಾನ ಬಿಟ್ಟರೆ ಮೋಕ್ಷ ಶತಸಿದ್ಧ. ನಾವು ದೇಹದಲ್ಲೇ ಅಭಿಮಾನ ಮಾಡ್ತೀವಿ, ಇಂದ್ರಿಯಗಳಲ್ಲೇ ಅಭಿಮಾನ ಮಾಡ್ತೀವಿ, ಪ್ರಾಣದಲ್ಲೇ ಅಭಿಮಾನ ಮಾಡ್ತೀವಿ, ಅಂತಃಕರಣದಲ್ಲಿ ಅಭಿಮಾನ ಮಾಡ್ತೀವಿ. ಯಾಕೆ ನಾನು ಮನಸ್ಸು, ನಾನು ಬುದ್ಧಿ, ನಾನು ಚಿತ್ತ, ನಾನು ಅಹಂಕಾರ ಮತ್ತು ಇಂದ್ರಿಯಗಳಲ್ಲಿ ನಾನು, ದೇಹದಲ್ಲಿ ನಾನು ಅನ್ನುವಂಥ ಈ ಅಹಂಬುದ್ಧಿ ಅನ್ನುವಂಥದ್ದೇನಾಗ್ಯದ, ಅದರ ಅಭಿಮಾನ ಮೂಲಕವಾಗಿಯೇ ನಮಗೆ ಸಂಸಾರದಲ್ಲಿ ದುಃಖಗಳು ಪ್ರಾರಂಭ ಆಗಿದ್ದಾವೆ. ಅದಕ್ಕೆ ನಿಜಗುಣಶೀಲರು ಏನು ಹೇಳ್ಕೊಂಡು ಬಂದರು, ತನುಭಾವ ಅಳಿಯೇ ದುಃಖದ ಕೇಡು. ಶರೀರದ ಮೇಲಿರ್ತಕ್ಕಂಥ ಅಭಿಮಾನ ಆದರೆ ನಾವು ಬಿಟ್ಟೇವಿ ಅಂತಂದರೆ ನಮಗೆ ಸಂಸಾರದಲ್ಲಿ ದುಃಖವೇ ಇಲ್ಲ. ತನುರುಜೆ ಆಗರ ಅತಿ ದುಃಖ ಸಾಗರ. ಇದು ಶರೀರ ರೋಗಗಳ ಒಂದು ತವರು ಮನೆ ಇದ್ದಂಗೆ. ಶರೀರದಲ್ಲಿ ಅನಂತ ರೀತಿಯಾಗಿರ್ತಕ್ಕಂಥ ರೋಗಗಳು ನಮಗೆ ಉತ್ಪತ್ತಿಯಾಗ್ತಾ ಇದ್ದಾವೆ. ಅದರ ಮೇಲಿರ್ತಕ್ಕಂಥ ಅಭಿಮಾನವನ್ನು ಬಿಟ್ಟೇವಿ ಅಂತಂದರೆ ನಮಗೆ ಮುಕ್ತಿ ಅನ್ನುವಂಥ ದೊರಕ್ತದೆ ಅಂಥೇಳಿ ನಿಜಗುಣಶೀಲರು ಕೂಡ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಈ ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಇದು ಸ್ವತಃ ಜಡ ಆಗಿದ್ದರೂ ಕೂಡ ಆ ಚಿಚ್ಚಕ್ತಿಯ ಒಂದು ಪ್ರತಿಬಿಂಬದಿಂದ ಇದು ಚೈತನ್ಯವಾಗಿರುವಂತೆ ತೋರುವಂಥದ್ದಾಗ್ತದೆ ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಉಪದೇಶ ಮಾಡಿಕೊಂಡು ಬಂದು ಮತ್ತೆ ಮುಂದಿನ ಶ್ಲೋಕದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಅನಾದಿಕಾಲೋ ಅಯಮಹಂ ಸ್ವಭಾವಃ ಜೀವಃ ಸಮಸ್ತೌ ವ್ಯವಹಾರ ಓಢಾ ಕರೋತಿ ಕರ್ಮಾಣ್ಯಪಿ ಪೂರ್ವವಾಸನಃ ಪುಣ್ಯಾನಿ ಅಪುಣ್ಯಾನಿ ಚ ತತ್ಫಲಾನಿ ಭುಂಕ್ತೆ ವಿಚಿತ್ರಾಸ್ವಪಿ ಯೋನಿಷು ವ್ರಜನ್ ನಾಯಾತಿ ನಿರ್ಯಾತ್ಯದ ಊರ್ಧ್ವಮೇಷಃ ಅಸ್ಯೈವ ವಿಜ್ಞಾನಮಯಸ್ಯ ಜಾಗ್ರತ್ ಸ್ವಪ್ನಾದ್ಯವಸ್ಥಾ ಸುಖ ದುಃಖ ಭೋಗಃ. ನೋಡಿ, ಈ ಎರಡು ಶ್ಲೋಕದಲ್ಲಿ ಭಗವಂತ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಈ ವಿಜ್ಞಾನಮಯ ಕೋಶದ ಬಗ್ಗೆ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅನಾದಿಕಾಲ ಅಯಂ ಅಹಂ ಸ್ವಭಾವ. ನೋಡಿ, ಇದು ಅನಾದಿ ಕಾಲದಿಂದ ಈ ಜಗತ್ತಿನ ಸೃಷ್ಟಿ ಯಾವಾಗ ಆಗೈತೋ ಆವಾಗಿಂದ ಅಂತ ತಿಳ್ಕೊಳ್ರಿ ನೀವು. ಜೀವ ಸೃಷ್ಟಿ ಪೂರ್ವದಲ್ಲಿನೂ ಇದ್ದವನ, ಸೃಷ್ಟಿ ನಂತರದಲ್ಲಿನೂ ಇದ್ದವನ, ಪ್ರಳಯ ಆದಮೇಲೆ ಕೂಡ ಇದ್ದವನ. ಜೀವನಿಗೆ ಎಂದೂ ವಿನಾಶ ಅನ್ನುವಂಥದ್ದಿಲ್ಲ.
ಯಾವುದಕ್ಕೆ ಆದಿ ಅನ್ನುವಂಥದ್ದಿಲ್ಲವೋ ಅದು ಅನಾದಿ ಅಂತ ಹೇಳಿಸಿಕೊಳ್ತದೆ. ಅಹಂ ಸ್ವಭಾವ, ನಾನು ಅನ್ನುವಂಥ ಸ್ವಭಾವವುಳ್ಳಂಥ ಅಯಂ ಜೀವ ಅಂದರೆ ಈ ಜೀವ ಅನಾದಿ ಕಾಲದಿಂದ ನಾನು ನಾನು ಅನ್ನುವಂಥ ಸ್ವಭಾವದಿಂದ ಕೂಡಿಕೊಂಡಿದ್ದಾನೆ. ನೋಡಿರಿ, ನಾವು ಅಂತಃಕರಣದಲ್ಲಿ ನಾನಂತೀವಿ, ಇಂದ್ರಿಯಗಳಲ್ಲಿ ನಾನಂತೀವಿ, ದೇಹದಲ್ಲಿ ನಾನಂತೀವಿ. ಈ ದೇಹಕ್ಕಿಂತ ಭಿನ್ನವಾಗಿರ್ತಕ್ಕಂಥ ವಸ್ತುಗಳಲ್ಲಿ ನನ್ನದು ಅಂತೀವಿ. ನನ್ನ ಮನೆ, ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಹೊಲ. ನೋಡಿರಿ, ಎಲ್ಲಿ ಈ ದೇಹಕ್ಕೆ ಏನು ಸಂಬಂಧ ಆಗಿರ್ತದಲ್ಲ ಆ ವಸ್ತುಗಳಲ್ಲಿ ಮಮಕಾರವನ್ನು ಮಾಡ್ತಾನೆ. ಅದಕ್ಕೆ ಮಮಕಾರದಿಂದ ಮಿಕ್ಕಿನ ಬಂಧಮುಂಟೆ ಅಂತ ಹೇಳಿದರು. ಮಮಕಾರವೇ ಜೀವನಿಗೆ ಬಂಧನವನ್ನು ಉಂಟು ಮಾಡ್ಯದ. ಈ ಅಹಂಕಾರ ಮಮಕಾರಗಳೇ ಇವು ಜೀವನಿಗೆ ಜನ್ಮಾದಿಗಳನ್ನು ಉಂಟು ಮಾಡಲಿಕ್ಕೆ ಕಾರಣವಾಗಿದ್ದಾವೆ. ಜನ್ಮಕ್ಕೆ ಕಾರಣ ಯಾವುದು ಅಂತಂದರೆ ಈ ಮಮಕಾರ ಅಹಂಕಾರಗಳೇ. ಇವು ಹಾವಿನಲ್ಲಿರ್ತಕ್ಕಂಥ 2 ವಿಷದ ಹಲ್ಲಿದ್ದಂಗೆ. ಹಾವಿನಲ್ಲಿರುವಂಥ 2 ವಿಷದ ಹಲ್ಲು ತೆಗೆದು ಬಿಟ್ಟರೆ ಅದು ಸರ್ಪತ್ತು ಹೋಗಿಬಿಡ್ತದೆ. ಹಾವು ಕಚ್ಚಿದರೂ ಕೂಡ ಜೀವನಿಗೆ ಮರಣ ಬರಂಗಿಲ್ಲ. ಆ 2 ವಿಷದ ಹಲ್ಲು ಎಲ್ಲಿ ತನಕ ಇರ್ತಾವೋ ಅದು ಕಚ್ಚಿತು ಅಂತಂದರೆ ಮನುಷ್ಯ ಸಾಯ್ತಾನೆ. ಹಂಗೆ ಜೀವನಲ್ಲಿ ಅಹಂಕಾರ ಮಮಕಾರ ಎಲ್ಲಿವರೆಗೆ ಇರ್ತಾವೋ ಅಲ್ಲಿವರೆಗೆ ಜೀವನಿಗೆ ಜನ್ಮ ಮರಣಗಳು ತಪ್ಪುವುದಿಲ್ಲ. ಅದಕ್ಕೆ ಇದು ಎಲ್ಲಿವರೆಗೆ ಬಂದದು, ಎಲ್ಲಿಂದ ಬಂದದು ಅಹಂ ಅನ್ನುವಂಥದ್ದು ಅಂತಂದರೆ ಇದು ಅನಾದಿ. ಅನಾದಿ ಅಂತಂದರೆ ಇದಕ್ಕೆ ಇಂಥ ಇಸ್ವಿಯೊಳಗನ ಈ ಅಹಂಕಾರ ಉತ್ಪತ್ತಿಯಾಗಿದೆ ಅಂತ ಹೇಳಕ್ಕೆ ಬರಂಗಿಲ್ಲ. ಅದಕ್ಕಂತಾರೆ ಅವರು ಅನಾದಿ ಕಾಲ. ಅನಾದಿ ಕಾಲದಿಂದಲೂ ಅಹಂ ಸ್ವಭಾವ. ಇಲ್ಲಿ ನಾನು ಅನ್ನುವಂಥ ಸ್ವಭಾವವುಳ್ಳವನು ಯಾರು ಅಂತಂದರೆ ಅಯಂ ಜೀವ ಅಂದರೆ ಈ ಜೀವ ಅನಾದಿ ಕಾಲದಿಂದಲೂ ಕೂಡ ಅವನು ನಾನು ನಾನು ಅಂತಾನೆ. ಎಲ್ಲಿ? ದೇಹಾದಿಗಳಲ್ಲಿ, ದೇಹ, ಇಂದ್ರಿಯ, ಪ್ರಾಣ, ಅಂತಃಕರಣಾದಿಗಳಲ್ಲಿ ನಾನು ನಾನು ಅಂತಾನೆ. ಈಗ ನೋಡಿರಿ, ಇದು ಅಜ್ಞಾನ ಮೂಲಕವಾಗಿ. ಈ ಅಜ್ಞಾನದಿಂದಲೇ ಜೀವನಿಗೆ ದೇಹಾದಿಗಳಲ್ಲಿ ಅಹಂ ಬುದ್ಧಿ ಅನ್ನುವಂಥದ್ದು ಉಂಟಾಗ್ಯದ. ತನ್ನ ನಿಜ ಸ್ವರೂಪವನ್ನು ಮರ್ತಾನ. ಯಾವ ರೀತಿಯಾಗಿ ಕರ್ಣ ತಾನು ವಾಸ್ತವಿಕ ಕುಂತಿ ಪುತ್ರನೇ ಆಗಿದ್ದರೂ ಕೂಡ ಅವನಿಗೆ ಅದರ ಜ್ಞಾನ ಇದ್ದಿದ್ದಿಲ್ಲ. ರಾಧೆ ಬೆಳೆಸಿದ್ಲು, ಅವನನ್ನು ಉಣಿಸಿ ತಿನ್ನಿಸಿ ದೊಡ್ಡವನನ್ನಾಗಿ ಮಾಡಿ ಬೆಳೆಸಿದ್ಲು. ಕರ್ಣ ಏನು ತಿಳ್ಕೊಳ್ದ? ಓಹೋ, ನಾನು ರಾಧೆ ಪುತ್ರ ಅಂತ ತಿಳ್ಕೊಂಡಿದ್ದ. ನಾನು ರಾಧೆಯಿಂದಲೇ ಜನಿಸಿದ್ದೀನಿ ಅಂತ ಅವನಿಗೆ ಜ್ಞಾನೋದಯ ಆಗಿತ್ತು. ಯಾವಾಗ ಯುದ್ಧ ಪ್ರಸಂಗ ಬಂದಾಗ ಕೃಷ್ಣ ಪರಮಾತ್ಮ ಬಂದು ಹೇಳಿದ, ನೋಡಪ್ಪ, ನೀನು ರಾಧಾಪುತ್ರ ಅಲ್ಲ, ನೀ ಕುಂತಿ ಪುತ್ರನೇ ಅದಿ. ಕುಂತಿ ಕನ್ಯಾವಸ್ಥೆಯಲ್ಲಿರಬೇಕಾದರೆ ಇಲ್ಲಿ ಸೂರ್ಯ ಭಗವಾನನನ್ನು ಸ್ತೋತ್ರ ಮಾಡಿ, ಅಂದರೆ ದುರ್ವಾಸರು ಕೊಟ್ಟಿರ್ತಕ್ಕಂಥ ಒಂದು ಮಂತ್ರ, ಒಂದು 5 ಮಂತ್ರವನ್ನು ದುರ್ವಾಸ ಋಷಿಗಳು ಹೇಳಿಕೊಟ್ಟಿದ್ರು. ಅಷ್ಟು ಸೇವಾ ಮಾಡಿದ್ಲು. ಇನ್ನೂ ಬಾಲಕಿಯಾಗಿರುವಾಗ ಕುಂತಿ ದುರ್ವಾಸರನ್ನು ಸೇವಾ ಮಾಡಿ ಒಲಿಸಿಕೊಂಡು 5 ಮಂತ್ರವನ್ನು ಪಡ್ಕೊಂಡಿದ್ಲು. ಇವರು ಕೊಟ್ಟಿರ್ತಕ್ಕಂಥ ಮಂತ್ರ ಇವು ಪುತ್ರ ಸಂತಾನವನ್ನು ಉಂಟು ಮಾಡ್ತಾವಿಲ್ಲೋ ನೋಡೋಣ ಅಂಥೇಳಿ ಸೂರ್ಯ ಭಗವಾನನ್ನು ಆಹ್ವಾನಿಸಿ ಕರ್ಣನನ್ನು ಪಡೆದ್ಲು. ಅಯ್ಯೋ, ನಾನಿನ್ನೂ ಮದುವೆನೇ ಆಗಿಲ್ವಲ್ಲ, ನಾನು ಇನ್ನೂ ಕನ್ಯಾವಸ್ಥೆಯೊಳಗಿದ್ದೀನಿ, ಈ ಕರ್ಣ ಯಾರೋ ಇವು ಮಗು ಹುಟ್ಟುತ್ತಲ್ಲ ಅಂಥೇಳಿ ಅವನನ್ನು ಒಂದು ಪೆಟ್ಟಿಗೆಯೊಳಗೆ ಹಾಕಿ ನದಿಯಲ್ಲಿ ತೇಲಿಬಿಟ್ಲು. ಆವಾಗ ಪೆಟ್ಟಿಗೆ ಹರ್ಕೊತ ಬಂದಾಗ ಅಲ್ಲಿ ಬೆಸ್ತರವನು ಏನು ಮಾಡಿಬಿಟ್ಟ, ಆ ಪೆಟ್ಟಿಗೆಯನ್ನು ತಗೊಂಡು ನೋಡ್ತಾನೆ. ಅವನಿಗೆ ಮಕ್ಕಳು ಇದ್ದಿದ್ದಿಲ್ಲ. ಆ ಮಗುವನ್ನು ಸಾಕಿ ಸಲುಹಿದ. ರಾಧೆ ಜೋಪಾನ ಮಾಡಿದ್ಲು. ಕರ್ಣನಿಗೆ ನಾನು ರಾಧಾಪುತ್ರ ಅಂತ ಅವನಿಗೆ ತಿಳ್ಕೊಂಡಿದ್ದ. ಯಾವಾಗ ಕೃಷ್ಣ ಮತ್ತು ಕುಂತಿಯ ಉಪದೇಶದಿಂದ ಏನಾಯಿತು, ಓಹೋ, ನನ್ನಲ್ಲಿ ಇಂಥ
ಒಂದು ಶೂರತನ, ಇಷ್ಟು ಧೀರತನ ಒಬ್ಬ ದಾಸಿ ಪುತ್ರನಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ನಾನು ನಿಜವಾಗಿಯೂ ಕ್ಷತ್ರಿಯನೇ ಇದ್ದೇನೆ, ನಾನು ನಿಜವಾಗಿ ಕುಂತಿ ಪುತ್ರನೇ ಇದ್ದೇನೆ ಅನ್ನುವಂಥ ಜ್ಞಾನದ ಹೆಂಗಾಯಿತೋ ಹಾಗೆ ಇಲ್ಲಿ ಜೀವನಿಗೂ ಕೂಡ ಈ ದೇಹಾದಿಗಳಲ್ಲಿ ಅಹಂ ಬುದ್ಧಿಯುಳ್ಳವನಾಗಿ ನಾನು ಸಂಸಾರಿ ಅಂತ ತಿಳ್ಕೊಂಡಾನ, ನಾನು ಹುಟ್ಟು ಸಾವು ಉಳ್ಳವನು ಅಂತ ತಿಳ್ಕೊಂಡಾನ. ಈ ಸಂಸಾರದಲ್ಲಿ ಅವನು ಬದ್ಧಿತನಾಗಿದ್ದಾನ, ಬಂಧನಕ್ಕೊಳಗಾಗಿದ್ದಾನ. ಅದಕ್ಕೆ ಈ ಅಹಂ ಅನ್ನುವಂಥದ್ದು ಇದು ಅನಾದಿ ಕಾಲದಿಂದ ಪ್ರವೃತ್ತವಾಗಿ ಬಂದುಬಿಟ್ಟದು. ಜೀವನಿಗೆ ಅನಾದಿ ಕಾಲದಿಂದ ಇವುಗಳಲ್ಲಿ ಅಹಂ ಸ್ವಭಾವವುಳ್ಳವನಾಗಿದ್ದಾನೆ. ಸಮಸ್ತ ವ್ಯವಹಾರ ಓಢ, ಮತ್ತು ಎಲ್ಲ ವ್ಯವಹಾರಗಳನ್ನು ಈ ಜೀವ ನಿರ್ವಹಿಸ್ತಾ ಇದ್ದಾನೆ. ನೋಡಿ, ಸಂಸಾರದೊಳಗೆ ಪ್ರತಿಯೊಂದು ವ್ಯವಹಾರಗಳನ್ನು ಈ ಜೀವ ಮಾಡ್ತಾ ಇದ್ದಾನೆ. ಎಲ್ಲ ವ್ಯವಹಾರ ಮಾಡ್ತಕ್ಕಂಥವನು ಯಾರು ಅಂತಂದರೆ ಈ ಜೀವನೇ ಆಗಿದ್ದಾನ. ಅದಕ್ಕೆ ಸಮಸ್ತ ವ್ಯವಹಾರ ಓಢ. ಸಮಸ್ತ ಅಂದರೆ ಲೌಕಿಕ ವೈದಿಕ ಯಾವುದೇ ವ್ಯವಹಾರಗಳನ್ನಾಗಲಿ ಅಲ್ಲಿ ಅಹಂ ಬುದ್ಧಿಯಿಂದ ಕೂಡಿಕೊಂಡು, ನಾನು ಅನ್ನುವಂಥ ಬುದ್ಧಿಯಿಂದ ಕೂಡಿಕೊಂಡು ಆ ಸಮಸ್ತ ವ್ಯವಹಾರಗಳನ್ನು ಇವನು ಮಾಡ್ತಾ ಇದ್ದಾನೆ. ಪೂರ್ವವಾಸನ, ಪೂರ್ವವಾಸನ ಅಂದರೆ ಪೂರ್ವಜನ್ಮದ ವಾಸನೆ ಉಳ್ಳವನಾಗಿ. ಯಾಕಂದರೆ ನಮಗೆ ಅನಂತ ಜನ್ಮಗಳು, ನಾವು ಹುಟ್ಟಿ ಬಂದದ್ದು ಒಂದೇ ಜನ್ಮ ಅಲ್ಲ. ತರೇನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಎನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತ ಜೀವರು ಬಸಿರುಳು ಬಂದು ಮಳೆ ನೀನತ್ತಿರುವಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳಿಸೋದು ಉಚಿತವೇ ಅಂತ ನಿಜಗುಳಿಸುಗಳು ಹೇಳ್ತಾರೆ. ನಾವು ಎಷ್ಟು ಸಾರಿ ಹುಟ್ಟಿ ಬಂದೀವಿ ಅಂತಂದರೆ ಇಡೀ ಭೂಮಂಡಲವನ್ನು ಕುಟ್ಟಿ ಪುಡಿ ಮಾಡಿ ಆರಿಸಿದರೆ ಎಷ್ಟು ಪರಮಾಣುಗಳಾಗ್ತಾ ಇದ್ದಾವೆ. ಪರಮಾಣು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಬರಿಗಣ್ಣಿಂದ ನೋಡೋಕ್ಕಾಗಂಗಿಲ್ಲ ಪರಮಾಣುಗಳನ್ನು. ಮತ್ತು ಇಡೀ ಭೂಮಿನೇ ಕುಟ್ಟಿ ಪುಡಿ ಮಾಡಿದರೆ ಎಷ್ಟು ಪರಮಾಣು ಆಗಲಿಕ್ಕಿಲ್ಲ, ಲೆಕ್ಕ ಮಾಡೋಕ್ಕಾಗ್ತದೆ ಏನಂದ್ರೆ ಆಗಂಗಿಲ್ಲ. ಅಷ್ಟು ಸಾರಿ ನಾವು ತಾಯಿ ಗರ್ಭದಲ್ಲಿ ಹುಟ್ಟಿ ಬಂದಿದ್ದೀವಿ. ಪ್ರತಿಯೊಂದು ದೇಹದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಶುಭಾಶುಭ ಕರ್ಮಗಳು, ಆ ಕರ್ಮಗಳ ವಾಸನೆ ಎನ್ನುವಂಥದ್ದು ನಮ್ಮ ಅಂತಃಕರಣದಲ್ಲೇ ಇರ್ತದೆ. ಅದಕ್ಕೆ ಇಲ್ಲಿ ಪೂರ್ವ ವಾಸನೆ ಅಂದ್ರೇನು, ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಅನೇಕ ವಾಸನೆಗಳು ಉಳ್ಳವನಾಗಿರ್ತಾ ಇದ್ದಾನೆ. ಯಾರು? ಈ ಜೀವ ಅಂತ. ಈಗ ನೋಡ್ರಿ, ಕಾಡಿನಲ್ಲಿ ಎಷ್ಟೋ ಪ್ರಾಣಿಗಳು ತಮ್ಮ ಮರಿಗಳಿಗೆ ಜನ್ಮವನ್ನು ಕೊಡ್ತಾವೆ. ಆ ಮರಿಗಳಿಗೆ ಸ್ತನ್ಯಪಾನ ಮಾಡೋದು ಅವೇನು ತಾಯಿ ಕಲಿಸ್ತಾವೇನು ಅಂದರೆ ಇಲ್ಲ. ಪೂರ್ವಜನ್ಮದ ಸಂಸ್ಕಾರದಿಂದ ಹುಟ್ಟಿದ ಮರಿಗಳು ತಾಯಿಯ ಎದೆ ಹಾಲನ್ನು ಕುಡಿತಾ ಇದ್ದಾವೆ. ಹಿಂಗೆ ಪ್ರತಿಯೊಂದು ಜೀವಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಪೂರ್ವಜನ್ಮದ ಒಂದು ವಾಸನೆಗನುಸಾರವಾಗಿ ನಾವು ಇಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ. ಪುಣ್ಯಾನಿ ಅಪುಣ್ಯಾನಿ ಕರ್ಮಾಣಿ ಅಪಿ ಪುಣ್ಯಾನಿ ಅಪುಣ್ಯಾನಿ ಚ ತತ್ಫಲಾನಿ. ಇಲ್ಲಿ ಪುಣ್ಯಗಳನ್ನು ಮಾಡ್ತೀವಿ. ಪುಣ್ಯ ಸುಕೃತ ಅಂದರೆ ಇಲ್ಲಿ ಯಾವುದು? ಪುಣ್ಯ. ಪುಣ್ಯಾನಿ ಅಪುಣ್ಯಾನಿ, ಪುಣ್ಯ ಮತ್ತು ಪಾಪ, ಸುಕೃತ ದುಷ್ಕೃತ ಅಂತ ಕರೀತಾರೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಸಂಸ್ಕಾರ ಇತ್ತು ಅಂತಂದರೆ ನಾವು ಪುಣ್ಯ ಕರ್ಮಗಳಲ್ಲಿ ತೊಡಗ್ತಾ ಇದ್ದೀವಿ. ದಾನ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಸತ್ಸಂಗ ಮಾಡ್ತೀವಿ, ದೇವ್ರ ಪೂಜಾದಿಗಳನ್ನು ಮಾಡ್ತೀವಿ, ಪರೋಪಕಾರ ಮಾಡ್ತೀವಿ. ಇವೆಲ್ಲ ಪುಣ್ಯ ಕಾರ್ಯಗಳು ಪೂರ್ವಜನ್ಮದ ವಾಸನೆಗನುಸಾರವಾಗಿ ಜೀವ ಅಂಥ ಪುಣ್ಯಕರಲ್ಲಿ ತೊಡಗ್ತಾ ಇದ್ದಾನೆ. ಒಂದು ವೇಳೆ ನಮ್ಮಲ್ಲಿ ಪಾಪ ವಾಸನೆ ಅಧಿಕ ಆಗಿತ್ತು ಅಂತಂದರೆ ನಾವು ಪಾಪ ಕರ್ಮಗಳನ್ನು ಮಾಡ್ತೀವಿ. ನಿಂದಾ ಹೇಳ್ತೀವಿ, ನಿಂದಾ ಮಾಡ್ತೀವಿ, ಕಳ್ಳತನ ಮಾಡ್ತೀವಿ, ಮದ್ಯಪಾನಗಳನ್ನು ಮಾಡ್ತೀವಿ. ಮಾಡಬಾರದಂಥ ಪಾಪ ಕೃತ್ಯಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಪುಣ್ಯಾನಿ ಅಪುಣ್ಯಾನಿ ಕರ್ಮಾಣಿ ಅಪಿ. ಪುಣ್ಯ ಪಾಪರೂಪವಾಗಿರ್ತಕ್ಕಂಥ ಅನೇಕ ಕರ್ಮಗಳನ್ನು ಈ ಜೀವನಾಗಿರ್ತಕ್ಕಂಥವನು ಮಾಡ್ತಾ ಇದ್ದಾನೆ ಅಂತ. ಪುಣ್ಯ ಮಾಡಿದ್ದ ಅಂತಂದರೆ ತತ್ಫಲಾನಿಚ. ಪುಣ್ಯದ ಫಲ ಏನು ಅಂತಂದರೆ ಸುಖ. ಪುಣ್ಯ ನಮಗೇನು ಮಾಡಿಕೊಡ್ತದೆ ಅಂತಂದರೆ ನಮಗೆ ಉತ್ತಮವಾಗಿರ್ತಕ್ಕಂಥ ಭೋಗಗಳನ್ನು ಉಂಟು ಮಾಡ್ತದೆ. ಅನೇಕ ಭೋಗಗಳನ್ನು ನಾವು ಉಪಭೋಗ ಮಾಡ್ತಾ ಇದ್ದೀವಿ. ನಮಗೆ ಐಶ್ವರ್ಯ ಆಗಲಿ, ಒಳ್ಳೆಯ ಮಡದಿ ಮಕ್ಕಳಾಗಲಿ, ನಮಗೆ ಸಂಪತ್ತಾಗಲಿ, ಅಧಿಕಾರ ಆಗಲಿ,
ಒಳ್ಳೆಯ ಭೂಮಿಯಾಗಲಿ, ಒಳ್ಳೆಯ ಬೆಳೆಗಳಾಗಲಿ ಇವೆಲ್ಲ ಬರಬೇಕಾಗಿತ್ತು ಅಂತ ಜೀವ ಬಯಸಿದಂತೆ ಪಡಿಬೇಕಾಗಿತ್ತು ಅಂತಂದರೆ ಅವನು ಮಾಡಿದ ಪುಣ್ಯ. ಮತ್ತು ಅವನಲ್ಲಿ ಪಾಪ ಇತ್ತು ಅಂತಂದರೆ ಪಾಪಕರ್ಮಗಳಿಂದ ಅವನು ಕೇವಲ ದುಃಖವನ್ನು ಅನುಭವಿಸ್ತಾನೆ. ಅವನಿಗೆ ಬಡತನ, ದಾರಿದ್ರ್ಯಾವಸ್ಥೆ ಬರ್ತದೆ. ಅವನಿಗೆ ಸಂಪತ್ತಿರಂಗಿಲ್ಲ, ಅಥವಾ ಶಾರೀರಿಕವಾಗಿ ಅನೇಕ ರೋಗದಿಂದ ಬಳಲ್ತಾ ಇರ್ತಾನೆ. ಹಿಂಗೆ ಅವನಿಗೆ ಆ ಪಾಪದಿಂದ ಅನೇಕ ದುಃಖಗಳನ್ನೇ ಅನುಭವಿಸ್ತಾನೆ. ದಾರಿದ್ರ್ಯ, ರೋಗ, ದುಃಖ, ಬಂಧನ, ವ್ಯಸನಾನಿಗಳು ಇವು ಪಾಪದ ಫಲಗಳು. ಭುಂಕ್ತೆ ಅಂದರೆ ಇವುಗಳನ್ನು ಅನುಭವ ಮಾಡ್ತಾನೆ ಅಂತ ಜೀವನಾಗಿರ್ತಕ್ಕಂಥವನು ತಾನು ಮಾಡಿರ್ತಕ್ಕಂಥ ಪುಣ್ಯ ಪಾಪ ಕರ್ಮಗಳ ಮೂಲಕವಾಗಿ ಇವನು ಸುಖ ದುಃಖಗಳನ್ನು ಅನುಭವ ಮಾಡ್ತಾ ಇದ್ದಾನೆ. ಭುಂಕ್ತೆ ವಿಚಿತ್ರಾಸ್ವಪಿ ಯೋನಿಷು ರಜನ್ ಆಯಾತಿ ನಿರ್ಯಾತ್ಯದ ಊರ್ಧ್ವಮೇಷಃ. ಏಷಃ ಅಂದರೆ ಇವನು ವಿಚಿತ್ರಾಸು ಯೋನಿಷು ಅಂದರೆ ಬಗೆಬಗೆಯಾಗಿರ್ತಕ್ಕಂಥ ಜನ್ಮಗಳು. ಯಾಕೆಂದರೆ ನಾವು ಮತ್ತೆ ಮನುಷ್ಯರಾಗಿ ಹುಟ್ಟಿ ಬರ್ತೀವಿ ಅಂತೇನಿಲ್ಲ. ನಾವು ಮಾಡಿದ ಪುಣ್ಯ ಪಾಪಾನುಸಾರವಾಗಿ ನಮಗೆ ದೇವತಾ ಜನ್ಮ ಬರಬಹುದು. ಪುಣ್ಯೈರಾಪ್ನೋತಿ ದೇವತ್ವಂ. ಯಾವ ಪುಣ್ಯ ಮಾಡ್ಯಾನೋ ಅವನು ದೇವತಾ, ಅಧಿಕ ಪುಣ್ಯ ಮಾಡಿದವನಿಗೆ ದೇವತಾ ಜನ್ಮ ಬರ್ತದೆ. ಅಧಿಕ ಪಾಪ ಮಾಡ್ಯಾನ ಅಂತಂದರೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿಕುಲವಾಗಿ, ಮೃಗಜಾತಿಯಾಗಿ, ಮೇಲ ಪಶು ರೂಪಾಗಿ ಅಂತ ಹೇಳ್ತಾರೆ. ನಾವು ಮಾಡಿದ ಪುಣ್ಯ ಪಾಪಗಳಿಂದ ನಾವು ಗಿಡ ಮರ ಆಗಿ ಹುಟ್ಟಿ ಬರ್ತೇವೆ, ಕ್ರಿಮಿಕೀಟಗಳಾಗಿ ಹುಟ್ಟಿ ಬರ್ತೇವೆ, ಪಕ್ಷಿಗಳಾಗಿ ಹುಟ್ಟಿ ಬರ್ತೇವೆ. ಅಂದರೆ ಬಗೆಬಗೆಯಾಗಿರ್ತಕ್ಕಂಥ ಯೋನಿಗಳಲ್ಲಿ ವ್ರಜನ್ ಅಂದರೆ ಅವುಗಳಲ್ಲಿ ಪ್ರವೇಶ ಮಾಡ್ತಾನೆ. ಆಯಾ ದೇಹಗಳಲ್ಲಿ ಪ್ರವೇಶ ಮಾಡಿ ಮತ್ತು ಅಲ್ಲಿ ಆ ದೇಹದ ಅಭಿಮಾನವನ್ನು ಮಾಡ್ತಾನೆ. ಯಾರು? ಈ ಜೀವನಾಗಿರ್ತಕ್ಕಂಥವನು. ಅಧಃ ಆಯಾತಿ ಊರ್ಧ್ವಂ ನಿರ್ಯಾತಿ. ನೋಡ್ರಿ, ಅಧಃ ಅಂತಂದ್ರೆ ಏನು? ನರಕಲೋಕಕ್ಕೆ ಹೋಗ್ತಾನೆ ಅಂತ. ಇವನು ಮಾಡಿದ ಪಾಪಗಳಿಂದ ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜ ಸಾಹ ಜಗನ್ಯ ಗುಣವೃತ್ತಿಸ್ಥ ಅಧೋ ಗಚ್ಚಂತಿ ತಾಮಸಾಹ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ಕೊಂಡು ಬಂದ. ಯಾವನು ಪುಣ್ಯಗಳನ್ನು ಮಾಡಿದಾನೋ ಊರ್ಧ್ವಲೋಕವನ್ನು ಪಡಿತಾನೆ, ಯಾವನು ಪಾಪವನ್ನು ಮಾಡಿದಾನೋ ಅಧೋಲೋಕಕ್ಕೆ ಹೋಗ್ತಾ ಇದ್ದಾನೆ. ಮಧ್ಯೆ ತಿಷ್ಟಂತಿ ರಾಜಸಾಹ, ರಜಗುಣ ಉಳ್ಳವರು, ಪುಣ್ಯ ಪಾಪ ಮಿಶ್ರ ಇದ್ದವರು ಈ ಮರ್ತ್ಯಲೋಕದಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಅದಕ್ಕೆ ಈ ರೀತಿಯಾಗಿ ಅವನಿಗೆ ಜೀವನಿಗೆ ಜನ್ಮಗಳು ನಾನಾ ಬಗೆಯಾಗಿರ್ತಕ್ಕಂಥ ಜನ್ಮಗಳು ಬರ್ತಾ ಇದ್ದಾವೆ. ನರಕ ಮತ್ತು ಸ್ವರ್ಗಕ್ಕೆ ಏರೋದಾಗಲಿ ನರಕಕ್ಕೆ ಬೀಳೋದಾಗಲಿ ಇವೆಲ್ಲ ನಾವು ಮಾಡಿದ ಪುಣ್ಯ ಪಾಪ ಕರ್ಮಗಳಿಂದ ಜೀವನಿಗೆ ಆಗ್ತಾ ಇದ್ದಾವೆ. ನಾವು ಉತ್ತಮ ಜನ್ಮವನ್ನು ಪಡಿಬೇಕಂದ್ರೂ ಪುಣ್ಯ ಮಾಡಿರಬೇಕು. ನಮಗೆ ಹೀನ ಜನ್ಮಗಳು ಬರಬೇಕಾಗಿತ್ತು ಅಂತಂದರೆ ಇವನು ಪಾಪ ಮಾಡಿರ್ತಾನಂತ ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೆ ನಾವು ಮಾಡಿರ್ತಕ್ಕಂಥ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಶುಭಾಶುಭ ಕರ್ಮಗಳೇನದಾವಲ್ಲ, ಆ ಶುಭಾಶುಭ ಕರ್ಮಗಳಿಂದ ಅಥವಾ ಅವುಗಳ ಸಂಸ್ಕಾರ ಮೂಲಕವಾಗಿ ಜೀವನಿಗೆ ಅನಂತ ವಿಧವಾಗಿರ್ತಕ್ಕಂಥ ಜನ್ಮಗಳು ಪ್ರಾಪ್ತಿಯಾಗ್ತಾ ಇದ್ದಾವೆ. ಜಾಗ್ರತ್ ಸ್ವಪ್ನಾದಿ ಅವಸ್ಥಾ. ಇಲ್ಲಿ ಜಾಗ್ರ, ಸ್ವಪ್ನ, ಸುಷುಪ್ತಿ ಅನ್ನುವಂಥ ಮೂರು ಅವಸ್ಥೆಗಳು. ಆ ದೇಹದಲ್ಲಿ ನಾವು ಮನುಷ್ಯ ದೇಹದಲ್ಲಿ ಬಂದೇವಿ ಅಂತ ತಿಳ್ಕೊಡ್ರಿ. ಈ ಸ್ಥೂಲ ದೇಹದಲ್ಲಿ ಜೀವ ಯಾವಾಗ ಪ್ರವೇಶ ಆದ ಅಂತಂದರೆ, ಈ ಜೀವ ತಾಯಿ ಗರ್ಭದಿಂದ ಹುಟ್ಟಿ ಬಂದ ಬಳಿಕ ಇವನಿಗೆ ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ, ಈ ಮೂರು ಅವಸ್ಥೆಗಳು ಏನಾಗಿದ್ದಾವೆ ಅಂತಂದರೆ ಇವುಗಳ ಅನುಭವ ಅನ್ನುವಂಥದ್ದು ಜೀವನಿಗೆ ಉಂಟಾಗ್ತದೆ. ಮೂರು ಅವಸ್ಥೆಗಳ ಅನುಭವ. ಸುಖ ದುಃಖ ಭೋಗ. ಸುಖ ದುಃಖಗಳ ಅನುಭವ ಕೂಡ ನಮಗಾಗ್ತದೆ. ಅಂದರೆ ಈ ಜೀವನಿಗೆ ಯಾವುದು ಸುಖ ಯಾವುದು ದುಃಖ ಅನ್ನೋದನ್ನು ಕೂಡ ಅನುಭವ ಮಾಡ್ತಾ ಇದ್ದಾನೆ. ಈಗ ನಾವು ಸಂಸಾರದಲ್ಲಿ ಸುಖಾನೂ ಅನುಭವಿಸ್ತೀವಿ, ದುಃಖನೂ ಅನುಭವಿಸ್ತೀವಿ. ಈ ಸುಖ ದುಃಖಗಳ ಅನುಭವ ಯಾರಿಗೆ? ಈ ಜೀವನಿಗೆ ಉಂಟಾಗ್ತದೆ. ಅದಕ್ಕೆ ಇಲ್ಲಿ ವಿಜ್ಞಾನಮಯ ಕೋಶ ಅಂದರೆ ಈ ವಿಜ್ಞಾನಮಯ ಕೋಶ ಅನ್ನುವಂಥದ್ದೇ ಇಲ್ಲಿ ಜೀವನಿಗೆ ಈ ರೀತಿಯಾಗಿ ಅನಂತ ರೀತಿಯಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡಲಿಕ್ಕೆ ಇದು ಕಾರಣವಾಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಜೀವನು
ಅನಾದಿ ಕಾಲದಿಂದ ದೇಹಾದಿಗಳಲ್ಲಿ ಅಹಂ ಅನ್ನುವಂಥ ಸ್ವಭಾವವುಳ್ಳವನಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಾವಹಾರಿಕ ಎಲ್ಲ ಲೌಕಿಕ ಅಥವಾ ಆಧ್ಯಾತ್ಮಿಕ ಎಲ್ಲ ರೀತಿಯ ವ್ಯವಹಾರವನ್ನು ಇವನು ನಿರ್ವಹಿಸ್ತಾ ಇದ್ದಾನೆ. ಮತ್ತು ಪೂರ್ವಜನ್ಮದ ಒಂದು ವಾಸನ, ಇವನು ಮಾಡಿರ್ತಕ್ಕಂಥ ಪುಣ್ಯ ಪಾಪ ಕರ್ಮಗಳ ವಾಸನಾನುಸಾರವಾಗಿ ಅವನು ಅನೇಕ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಪುಣ್ಯ ಮಾಡ್ತಾನೆ, ಪಾಪ ಮಾಡ್ತಾನೆ. ಅವುಗಳ ಫಲವಾಗಿರ್ತಕ್ಕಂಥ ಸುಖ ದುಃಖ ಇತ್ಯಾದಿಗಳನ್ನು ಅನುಭೋಗ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ವಿಚಿತ್ರವಾಗಿರ್ತಕ್ಕಂಥ ಇಲ್ಲಿ ಕರ್ಮ ಮಾಡ್ತಾರಲ್ಲ, ಆ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೆ ಮತ್ತೆ ಅವನು ಸ್ವರ್ಗಕ್ಕೂ ಹೋಗ್ತಾನೆ, ಮೇಲೆ ನರಕಕ್ಕೂ ಕೆಳಗೆ ಹೋಗ್ತಾ ಇದ್ದಾನೆ, ಮತ್ತು ಮನುಷ್ಯನಾಗಿ ಹುಟ್ಟಿ ಬರ್ತಾ ಇದ್ದಾನೆ. ಈ ರೀತಿಯಾಗಿ ಈ ವಿಜ್ಞಾನಮಯನಿಗೆ ಒಂದು ಜಾಗ್ರ, ಸ್ವಪ್ನ, ಸುಸುಪ್ತಿ ಎನ್ನುವಂಥ 3 ಅವಸ್ಥೆಗಳು ಪ್ರತೀತಿ ಆಗ್ತಾ ಇದ್ದಾವೆ. ಮತ್ತು ಆಯಾ ಅವಸ್ಥೆಗಳಲ್ಲಿ ಸ್ಥೂಲ ಭೋಗ ಜಾಗ್ರದಲ್ಲಿ, ಸೂಕ್ಷ್ಮ ಭೋಗ ಸ್ವಪ್ನದಲ್ಲಿ, ಆನಂದ ಭೋಗ ನಿದ್ರಾವಸ್ಥೆಯಲ್ಲಿ, ಈ ರೀತಿಯಾಗಿ ಭೋಗಗಳನ್ನು ಈ ಜೀವ ಅನುಭೋಗ ಮಾಡ್ತಾ ಇದ್ದಾನೆ ಎನ್ನುವಂಥ ವಿಚಾರವನ್ನು ಈ 3 ಶ್ಲೋಕಗಳಲ್ಲಿ ವಿಜ್ಞಾನಮಯ ಕೋಶದ ವಿಚಾರವನ್ನು ಆಚಾರ್ಯರು ಬಹು ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದರು. ಇನ್ನು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಈ ವಿಜ್ಞಾನಮಯ ಕೋಶದ ವಿಚಾರವನ್ನೇ ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ. ಅದನ್ನು ಮತ್ತೆ ಶ್ರವಣ ಮಾಡೋಣ ಅಂತ ಹೇಳ್ತಾ 7 ನುಡಿಯ ಸದಗುಣ ಕಲ್ಪಿಸಿ ವಿರಾಮ ಮಾಡ್ತಾ ಇದ್ದೇನೆ. ಓಂ ತತ್ಸತ್.